ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚುನಾವಣೆಗೆ ರೆಡಿ ಆಗ್ತಾ ಇದೆಯಂತೆ ಕೈಪಡೆ. ಪಕ್ಷ ಸಂಘಟನೆಗೆ ಒತ್ತು ಕೊಡೋದಕ್ಕೆ ಈ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅತಿ ದೊಡ್ಡ ಟಾಸ್ಕ್ ಕೊಟ್ಟಿರೋದ್ರಿಂದ ಏನಾಗುತ್ತೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆಗೆ ನಿರ್ಧಾರ ಆಗಿದೆಯಂತೆ. ಅಂದ್ರೆ ಪಕ್ಷಕ್ಕೆ ಬೂಸ್ಟರ್ ಡೋಸ್ ಕೊಡುವ ಕೆಲಸಗಳಾಗ್ತಾ ಇದೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರಗಳಾಗ್ತಾ ಇದೆ. ಜಿಲ್ಲೆಗಳಿಗೆ 34 ವೀಕ್ಷಕರನ್ನ ನೇಮಕ ಮಾಡದಂತೆ, ಜಿಲ್ಲೆಗಳಿಗೆ ಹೊಸ ಅಧ್ಯಕ್ಷರ ಲಿಸ್ಟ್ ಅನ್ನ ವೀಕ್ಷಕರು ರೆಡಿ ಮಾಡದಂತೆ, ಹೊಸ ಪಟ್ಟಿ ಸಿದ್ಧವಾದ ಬಳಿಕ ಹೈಕಮಾಂಡ್ಗೆ ಅದನ್ನ ಸಲ್ಲಿಕೆ ಮಾಡಿ ಯಥಾವತ್ತಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಿರ್ಧಾರಗಳಾಗ್ತಾ ಇದೆ. ವೀಕ್ಷಕರು ಕೊಟ್ಟ ಪಟ್ಟಿಯನ್ನ ಅಂತಿಮ ಮಾಡಲಾಗುತ್ತಾ ಅಂತ, ಬಳಿಕ ಜಿಲ್ಲೆಗಳಿಗೆ ನೂತನ ಅಧ್ಯಕ್ಷರನ್ನ ವರಿಷ್ಠರನ್ನ ನೇಮಕ ಮಾಡ್ತಾರೆ. ಮುಂಬರುವ ಚುನಾವಣೆಗೆ ಕೈಪಡೆ ಈಗಿನಿಂದಲೇ ಸಿದ್ಧತೆಯನ್ನ ಆರಂಭ ಮಾಡಿಕೊಂಡಿದೆ. ಪಕ್ಷ ಸಂಘಟನೆಗೆ ಅತಿ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧಾರ ಮಾಡಿದ್ದು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆಗೂ ಕೂಡ ನಿರ್ಧಾರ ಆಗಿದೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆಗೆ ವೀಕ್ಷಕರನ್ನ ನೇಮಕ ಮಾಡೋದು, ಅಳೆದು ತೂಗಿ ಪಟ್ಟಿಯನ್ನ ಸಿದ್ಧ ಮಾಡ್ತಾರೆ. ಆ ಪಟ್ಟಿಯನ್ನ ನೋಡಿ ಫೈನಲ್ ಮಾಡಬಹುದು ವರಿಷ್ಠರು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಜಿಲ್ಲೆಗಳಿಗೆ ಹೊಸ ಅಧ್ಯಕ್ಷರ ಲಿಸ್ಟ್ ಹಿಡ್ಕೊಂಡು ವೀಕ್ಷಕರು ತೆಗೆದುಕೊಂಡು ಹೋಗ್ತಾರೆ. ಅದರ ಅಳೆದು ತೂಗಿ ಅದೇ ವೀಕ್ಷಕರು ಕೊಟ್ಟಿರುವ ಲಿಸ್ಟ್ ಅನ್ನ ಅಂತಿಮ ಮಾಡಿ ಅಧ್ಯಕ್ಷರ ನೇಮಕ ಮಾಡಬಹುದು ಕಾಂಗ್ರೆಸ್ ಹೈಕಮಾಂಡ್. ಹಾಗಾಗಿ ಅಲ್ಲಿಂದ ಪಕ್ಷಕ್ಕೆ ಒಂದು ಬೂಸ್ಟ್ ಕೊಡುವ ಕೆಲಸಗಳಾಗುತ್ತೆ. ಈಗಿನಿಂದಲೇ ತಳಮಟ್ಟದಿಂದ ಪಕ್ಷ ಸಂಘಟನೆಗಳಾಗ್ಬಿಟ್ರೆ ಮುಂಬರುವ ಚುನಾವಣೆಗೆ ಅದು ಸಹಕಾರಿ, ಹೆಚ್ಚಿನ ಮಟ್ಟದಲ್ಲಿ ಸಹಕಾರಿ ಆಗುತ್ತೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಈ ನಿರ್ಧಾರಕ್ಕೆ ಬಂದಿದೆ.